ಯಥಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಇದು? ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆಯಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವ ಮಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ಅಂತ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬಂದೇ ಬರ್ತಾನೆ ಅಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂಥದರಲ್ಲಿ ದೇವರು ಬರೋದಂದ್ರೇನು? ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. ದುಡ್ಡಿನಲ್ಲಿ ದೊಡ್ಡವ ಎ ಜೈರಾಜ್, ದೌಲತ್ತೊಳಗೆ ದೊಡ್ಡವ ಎ ಜೈರಾಜ್, ಸೊಕ್ಕಿನೊಳಗೆ ದೊಡ್ಡವ ಈ ಜೈರಾಜ್. ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಏ ಜೈರಾಜ್. ಈ ಜಯರಾಜನ ಹೆಸರನ್ನು ಕೇಳಿದಾಕ್ಷಣ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತ ಕೂಡ ಹೆಪ್ಪುಗಟ್ಟುತ್ತೆ. ಅಂಥದರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡಲಾಗಿ ನಿಂತಿರುವನಲ್ಲ ಆ ಬಡಪಾಯಿ ಗುರುಲಿಂಗನ ತಮ್ಮ ಅರ್ಜುನ. ಲೇ ಅರ್ಜುನ, ತ್ರಿಲೋಕಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದರೆ ನಾನು ಸೃಷ್ಟಿಸಿರುವ ಈ ಅಧರ್ಮದ ಸಾಮ್ರಾಜ್ಯಕ್ಕೆ ಈ ಜೈರಾಜ್ ಒಬ್ಬನೇ ಗಂಡಸು. ತಂಗಾಳಿಯಂತೆ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಂತೆ ನಿನ್ನ ಮನೆ ಹೊಕ್ಕು, ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಹೊಲ ತುರದಿದ್ರೆ ನನ್ನ ಹೆಸರು ಜಲಕ 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 ಜೈರಾಜನೇ ಅಲ್ಲ. जो जलते उसको आग कहता है, बुझ गए तो रोक कहता है, लेकिन जयराज निकला तो अंडरवर्ल्ड डॉन 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 कहता है। जयराज कुलकर्णी, ए कुलकर्णी, ಏನಾಯಿತು? ಧೀರನಂತೆ ಬಂದು ಮಾತಾಡಿ ನಮ್ಮ ಆಳುಗಳನ್ನ ಹೆದರಿಸಿ ಹೋದನಂತಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ. ಈ ಎಲ್ಲ ಅವನು ಕಾಡಿ ರಾಜನಾಥ್ ಸಿಂಹಗರ್ಜಿ ನೋಡಿ ಬೆಚ್ಚಿ ಬಿದ್ದಿರ್ಬೇಕಂತ ರೀ ಅಪ್ಪ ಅಂದಂಗ ಬಡ್ಕೊಂಡು ಒಂದು ನಿಮಗ ಸವಾಲ್ ಹಾಕೋದು ಅಂದ್ರೆ ಮಗನ ಸಾವುಕಾರ ಕುಲಕರ್ಣಿ ಹೊಸಕ್ಕೆ ಹಾಕುವ ಮುಂಚೆ ಆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟುಕೊಳ್ಳಬೇಕು ಅಂದಾಗ ಏ ಜಯರಾಜ್
ಎಂತ ವಿಷಸರ್ಪ ಎಂಬುದು ಗೊತ್ತಾಗುತ್ತದೆ. ಅದನ್ನು ನೋಡಿದ ಈ ಊರಿನ ಜನ ಭಯ ಭಯ ಪಡಬೇಕು. ಆವಾಗ ನಮ್ಮ ತಂಟೆಗೆ ಯಾರೂ ಬರೋದಿಲ್ಲ ಗೊತ್ತಾ? ಸಾವುಕಾರ ತಂದೆ ಬರ್ದ ಏನ ಏಪ ಮಗ ಅಮ್ಮಿ ಗಂಡ ಹಮ್ಮಿರು ಅಂದ್ರ ಎಮ್ಮಿ ಪಟ್ಟಿಗೆ ನಿತ್ತೋದ ಅನ್ನೋಂಗಾಗೈತಿ ಅಪ್ಪ. ಅದನ್ನ ಸಕ್ಕಿದ ನನ್ನ ಮಕ್ಕ ಬಲ್ಲವ್ರು ಒಂದು ಮಾತು ಹೇಳ್ತಾರ ಅಪ್ಪ, ಸೊಕ್ಕಿ ಹಚ್ಚದ ಮನುಷ್ಯ ಹಗ್ಗ ಬೆಚ್ಚಿದ ಎಮ್ಮಿ ಬಾಗಿನ ಬದುಕುದಿಲ್ರಿ ಅಪ್ಪ. ಸೋಲಕರನೇ, ಬಲ್ಲವ್ರ ಇದಕ್ಕ ಮಾತು ಹೇಳ್ಬೇಕ್ರಿ ಅಪ್ಪ. ಸೊಕ್ಕು ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರ್ ಮಾಡಲು ಬಂದರೆ ಆ ಅರ್ಜುನನಿಗೆ ನನ್ನ ಮದ್ದು ತುಂಬಿದ ಬಂದೂಕಿನ ಗುಂಡಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸಿಬಿಡುತ್ತಾನೆ. ಏ ಜೈರಾಜ್! ಇದನ್ನೇನು ಹೋದರದ ಪಿಂಡ ಎಂದು ತಿಳಿದುಕೊಂಡೆ ಆ ಮಗನೇ. ಇವನು ಕನ್ನಡ ನಾಡಿನ ಹೆಮ್ಮೆಯ ಪ್ರತಿರುತಿಯ ಮಡಿಲಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು. ನಿಮ್ಮಂತ ಮದ ತುಂಬಿದ ಮತ್ತಾನೆಗಳನ್ನು ಬೆನ್ನಟ್ಟಿ ಬೇಟೆಯಾಡಲೆಂದು ಹಿಂಡು ಕುರಿಗಳ ಹಾಲು ಕುಡಿದು ಗಂಡು ಗಚ್ಚ ಹಾಕಿ ಕಚ್ಚದೆಯಿಂದ ಬೇಸಿದ ಈ ಗಂಡುಗಳ ಅರ್ಜುನನ ದೇಹಕ್ಕ ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನುಡಿಯಂತೆ ನಮ್ಮ ಭಾರತ ದೇಶವನ್ನು ನಟ್ಟ ನಡು ರಾತ್ರಿಯಲ್ಲಿ ಬಿಟ್ಟು ಹೋದ ಆ ಬ್ರಿಟಿಷರು ಬಿಟ್ಟು ಹೋದ ಈಗಿನ ತುಕುಡಿ ತುಕಲಿ ಬಂದುತ್ತ ಈ ಭಾರತಾಂಬೆಯ ಮಕ್ಕಳು ನಟ್ಟುವ ಹಾರಕ್ಕೂ ಚಪ್ಪಲಿಗೆ ಸಮಾನ. ಜೈರಾಜ್, ನಿನ್ನಂತ 100 ಜನ ನನ್ನ ಎದುರಿಗೆ ಬಂದರು. ಅವರ ಎದೆ ಗುಂಡಿಗೆಯನ್ನು ಬಗೆದು ಆ ಭಕ್ತಪ್ರಾದ ನರಸಿಂಹನಂತೆ ಅವರ ಎದೆ ಗುಂಡಿಗೆಯನ್ನು ಬಗೆದು ಬಿಸಿ ನೆತ್ತರವನ್ನೇ ಕುಡಿಯುವ ಗಂಡುಗಲಿಗಳ ಗಂಡ ಗಂಡು ಗುಂಡಿಗಿರುವ ಅರ್ಜುನ ಇವನು. ಎಚ್ಚರ ಎಚ್ಚರ! ಲೇ ಅರ್ಜುನ, ಆರ್ಭಟಿಸಿ ಮಿಂಚು, ಮಿಂಚಿ ಮರೆಯಾಗುವಂತೆ ಸೊಕ್ಕಿನಿಂದ ಆರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಇದು ಈ ಊರ ಶ್ರೀಮಂತ ಸಾಹುಕಾರನ ಮನೆ. ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಎಲ್ಲದಿದ್ದರೆ ಈ ಮನೆಯ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕಾದೀತು. ನೀನು ಎಚ್ಚರ ಎಚ್ಚರ! ಜೈರಾಜ್, ನಿನ್ನ ಮನೆಯ ನಡುಗಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಲು ಇದನ್ನು ನಿನ್ನ ಮನೆಯಲ್ಲಿ ಸಾಕಿದ ಕುರಿ ಮರಿ ಎಂದು ತಿಳಿದುಕೊಂಡೆ ಆ ಮಗನೇ. ನಿಮ್ಮಂತವರ ಮಕ್ಕಳು ಮುರಿಯಲೆಂದ ಹೊಟ್ಟಿ ಬಂದ ಕೆರಳಿದ ಸಿಂಹ ಇದು. ಟಗರು ಒಂದು ಹೆಜ್ಜೆ ಹಿಂದಕ್ಕೆ ಸರಿದರೆ ಎದುರಿಗಿರುವ ಎದುರಾಳಿಯನ್ನು ನೋಡಿಂತಲ್ಲ, ಎದುರಿಗಿರುವ ಎದುರಾಳಿಯನ್ನ ಓಡಿ ಬಂದ ಗುಮ್ಮಕ್ಕೆ ಅಂತ ನನಗೆ ಚೆನ್ನಾಗಿ ನೆನಪಿರಲಿ. ಜಯರಾಜ್, ಎದೆ ಗುಂಡಿಗೆ ಗಟ್ಟಿದೆ ಅಂತ ಟಚ್ ಮಾಡಕ್ ಹೋಗಬೇಡ. ಈ ಅರ್ಜುನನ ಮೈಯಲ್ಲಿ ಎಷ್ಟು ಪಗರೈತೆ ಅಂತ ಚೆಕ್ ಮಾಡ
ಹುಲಿ ಅರ್ಜುನ, ಹೆಬ್ಬುಲಿ ಎಂದು ಕಬ್ಬಿನಿಂದ ಮಾತಾಡಿದರೆ ಸದ್ದಿಲ್ಲದಿನ್ನ ದೇಹವನ್ನು ಯಮಲೋಕಕ್ಕೆ ಕಳಿಸಿಬಿಡುವೆ. ಹುಷಾರ್. ಅಲ್ಲೋ ತಮ್ಮ ಅರ್ಜುನ, ಅಪ್ಪರ್ಜಿ ಬಂದದ್ದು ಮಳೆ ಅಲ್ಲಂತ, ಇನ್ನ ಗಾಬರಿ ಬಿದ್ದದ್ದು ದನ ಅಲ್ಲಂತು. ಏಪ್ಪ ಅದಕ್ಕ ಏನಾಯ್ತು ಮೊದಲೇ ಹೇಳ. ಕುಲಕರ್ಣಿ, ಅಂಗೈ ಹುಣ್ಣಿಗೆ ಕನ್ನಡಿಬೇಕೆಂದು ಈ ಮೂಗ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನರು ನಾಟಕ ನೋಡಲೆಂದು ಬಂದಂತ ಜನರ ಮುಂದೆ ನರಿಯಂತೆ ಮಾತನಾಡಿ ಜನ ಇಲ್ಲದಿದ್ದಾಗ ನಾಯಿಯಂತೆ ಬಗಳುವ ನಾಯಿ ನೀನು. ನಿಮ್ಮಂತ ಮಲ್ಲಪ್ಪ ಶಕ್ತಿಗಳು ಇರುವುದರಿಂದಲೇ ಇಂದು 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನ ಹಾಳಾಗಿ ಹೋಗಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣನಂತ ವೀರಾದಿ ವೀರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಷ್ಟೆಲ್ಲವೂ ಗೊತ್ತಿದ್ದರು ಮತ್ತೊಬ್ಬರ ಹೊಲಕ್ಕೆ ಫ್ಯಾಕ್ಟ್ರಿ ಕಟ್ಟಲು ಬೇಲಿ ಹಾಕಲು ಹೊರಟಿದ್ರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮಿಬ್ಬರ ಹೇಸಿ ಜನ್ಮಕ್ಕೆ? ಲೇ ಅರ್ಜುನ, ಒಂದೇ ನನ್ನನಿಗೆ ಹೇಳಿದ್ದೀನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆ ಅಂತ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ಕೇವಲ ನಿನ್ನ 3 ಎಕರೆ ಜಮೀನಿನಿಂದ ಬಂದಾಗಬೇಕೆ? ನಾವು ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಕೇವಲ 3 ಎಕರೆ ಜಮೀನು. ಜೈರಾಜ್, ಅದು ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಯಾಕೆಂದರೆ ಬೃಹತ್ ಪ್ರಮಾಣದಲ್ಲಿರುವ ಒಂದು ಬಂಡೆಗಲ್ಲನ್ನು ಅಳುವಡಿಸಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಎಂಬುದನ್ನು ಮಾತ್ರ ಮರೆಯಬೇಡ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಿಗೆ 1000 ಆನೆ ಬಲ ಅಂತ. ಅಷ್ಟೇ ಏಕೋ, ನಿನ್ನ ಫ್ಯಾಕ್ಟ್ರಿ ಕಟ್ಟಲು ನಿನ್ನ 300 ಎಕರೆ ಜಮೀನಿತ್ತರು, ಅದನ್ನು ಕಟ್ಟಲು ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ. ಅದನ್ನ ಅರಿತೆ ತಾನೇ ನಿನ್ನ ಹೊಲಕ್ಕೆ ಬೇಲಿ ಹಾಕಿಸಿದ್ದು. ನೋಡು ಅರ್ಜುನ, ಇನ್ನೂ ಕಾಲ ಮಿಂಚಿಲ್ಲ. ಕೇಳು, ನಿನಗೆ ಎಷ್ಟು ಹಣ ಬೇಕು ಕೇಳು, ನಾಡು ಕೊಡುತ್ತೇನೆ. ಬಟ್ ಹೊಲ ಕೊಡುದಿಲ್ಲ ಅಂತ ಮಾತ್ರ ಹೇಳ್ಬೇಡ, ಯಾಕಂದರೆ ಬಿಡುವ ಮಗ ನಾನಲ್ಲ. ಓ ಸಾಹುಕಾರ, ಹೊಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂತ ಮಾಡಿ ಪಾಂಡವರು ಕೆಟ್ಟರು ಅನ್ನೋ ಹಾಗೆ ಈ ನಿನ್ನ ಸೊಕ್ಕಿನ ಮಾತಿನಿಂದ ಸರ್ವನಾಶವಾಗಿ ಹೋಗುವುದು ಖಂಡಿತ. ಅಲ್ಲೋ ತಮ್ಮ ಅರ್ಜುನ, ನಿನ್ನ ಜೊತೆ ಜಿಡ್ಗಟ್ಟಿ ಗೆದ್ದು ಬಸಾಕ ಕುಸ್ತಿ ಕಣ ಇಟ್ಟಿರು. ಅಯ್ಯಪ್ಪ, ಸುಮ್ಮನೆ ಯಾಕೆ ನಿಮ್ಮ ಒಳ ಜಗಳ ಸಮಾಧಾನವಾಗಿ ಬಗೆಹರಿಸ್ಕೊಳ್ಳೋಣ. ಏನಂತಿ? ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಕೆಲಸ ಮಾಡಿದ್ದು ನೀನು ನಿಮ್ಮ ಸಾಹುಕಾರ. ನೀವೇ ಇಬ್ಬರು ಕೂಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಇದಪ್ಪ ಅಪ್ಪ ಹುಟ್ಟಿದ ಮಾತಂದ್ರ ಮಾತ. ಅಲ್ಲೋ ತಮ್ಮ, ಆನೆಯಾಗಿ ಹುಟ್ಟಿ ಸೊಪ್ಪು ತಿನ್ನೋದಕ್ಕಿಂತ ಹಿರಿವೆ ಸಕ್ರಿ ತಿನ್ನೋದು ಬಾ ಚಲೋ ನೆಲೆಯಪ್ಪ. ಅಂದಂಗ ನೀನು ಹೊಲಕ್ಕೆ ಏನು ಬೆಲೆ ಕೇಳ್ತಿ ಕೇಳ, ಅದನ್ನ ಖರೀದಿ ಮಾಡಾಕ ನಮ್ಮ ಸಾವುಕಾರ ರೆಡಿನ ಅದಾರ. ಸುಮ್ಮನೆ ಯಾಕಿದ್ರೆ ನಿಮ್ಮ ಜಗಳ? ಕುಲಕರ್ಣಿ, ರೈತ ಕೇಳಿದ ಬೇಡಿಕೆಯನ್ನು ನಮ್ಮನ್ನಾಳು ಸರ್ಕಾರಕ್ಕೆ ಕೊಡಾಕ ನೀಗಿಲ್ಲ. ಅಂಥದರಲ್ಲಿ ನೀವೇನು ಕೊಡ್ತಿರ್ಲಿ? ಹೇಳಿ, ಎಷ್ಟು ಕೊಡ್ತೀರಂತ? ಕುಲಕರ್ಣಿ, ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡುತ್ತೇನೆ. ಬಟ್ ನನಗೆ ಹೊಲ ಬೇಕು,
ಅಷ್ಟೇ. ನೀನೇ ಮಾತನಾಡು. ನೋಡ್ತಮ್ಮ ಅರ್ಜುನ, ಒಟ್ಟ ನಿನ್ನ 3 ಎಕರೆ ಹೊಲಕ್ಕ 30 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತ ಸಾಲಿ ಕಾಲಕ್ಕ ನಿನ್ನ ತಮ್ಮಗ ಒಂದು ನೌಕರಿನ ಕೊಡ್ತೀವಿ. ಮತ್ತ ನೀ ಹೂ ಅಂದ್ರೆ ನಿನ್ನ ಮನಸ್ಸಿಗೆ ತೃಪ್ತಿ ಮಾಡಾಕ ಒಂದು ಹುಡುಗಿನಿ. ಒಂದು ಹಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನದ ಕೆಲಸ ಮಾಡುವನಲ್ಲ ಈ ನೇಗಿಲ ಯೋಗಿ ರೈತ. ಮಗನ, ಇನ್ನು ಒಂದು ಸಾರಿ ಇಂಥ ಹೊಲಸಲ ಕಟ್ಟು ಮಾತು ನನ್ನ ಎದುರಿಗೆ ಮಾತನಾಡಿದ್ದರೆ ಮಗನ ನಿನ್ನ ಗಂಟ್ಲ ಹೆಚ್ಚಿಗೆ ರಕ್ತ ಕುಡಿದು ಬಿಟ್ಟೇನು ಮಗನ. ಏ ತಮ್ಮ, ಅಯ್ಯೋ ಮೊದಲ ನಿಲ್ಲಾಕ್ ಬರ್ಲದ ಮುದುಕ್ ಮನುಷ್ಯ ಅದ ನೋಯಪ್ಪ. ಏನು ಅನ್ನ ತಿನ್ನೋ ಬಾಯ್ಲೆ ಒಂದು ಮಣ್ಣು ತಿನ್ನೋ ಮಾತಾಡಿದ್ರ ತಪ್ಪಾಯ್ತು ಹೋಯಪ್ಪ. ನೀ ಹುಡುಗಿ ಒಳ್ಳೆದ್ರ ಯಾರು ಹೋಯಪ್ಪ. ಮತ್ತ ಸಾಲಿ ಕಾಲದ ನಿನ್ನ ತಮ್ಮಗ ನಮ್ಮ ಸಾವುಕಾರ ಫ್ಯಾಕ್ಟ್ರಿ ಕೆಲಸನೂ ಕೊಡ್ತೀವಿ, ಮತ್ತ ನಿನಗ ದುಡ್ಡು ಕೊಡ್ತೀವಿ ಹೋಯಪ್ಪ. ಇದಕ್ಕೆ ಏನಂತೀವಿ ಹೋಯಪ್ಪ. ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ ನನ್ನ ಹೊಲ ಬೆಲೆ ಕಟ್ಟಿದ್ದಕ್ಕೆ ನಂದು ಒಪ್ಪಿಗೆ ಇದೆ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ಒಪ್ಪಿದರೆ ಮಾತ್ರ ಹೊಲ ಕೊಡಲು ನಾ ಸಿದ್ಧ. ಅಲ್ಲೋ ತಮ್ಮ, ಈ ನಮ್ಮ ಮಾತಿಗೆ ಒಪ್ಪಿದಲ್ಲ ನಮ್ಮ ಜೀವ ಹೋಗಿ ಬಂದಂಗಾತು ಯಪ್ಪ. ಇನ್ನ ಏನಾಯ್ತು ಹೇಳಿದ ಕಂಡೀಷನ್ ನಮ್ಮ ಸಾವುಕಾರ ಜೊತೆ ಮಾತಾಡಿ ಕನ. ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ ಕೊಟ್ಟ ಫ್ಯಾಕ್ಟ್ರಿಯಿಂದ ಕಲಿತವರೆಗೂ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಇಲ್ಲೇನು ಫ್ಯಾಕ್ಟ್ರಿ ಕಟ್ಟಲು ಸರ್ಕಾರದಿಂದ ಪಾಲು ಬಿದ್ದ ಬಂಜರ ಭೂಮಿ ಇಲ್ಲ. ಸಾವಿರಾರು ಅನ್ನದಾತರಿಗೆ ಅನ್ನ ಕೊಡುವ ಪವಿತ್ರ ಫಲವತ್ತಾದ ಭೂಮಿಯಲ್ಲಿ ಫ್ಯಾಕ್ಟ್ರಿ ಕಟ್ಟಲು ಹೊರಟಿರುವಿರಲ್ಲ, ಯಾರು ನಿಮಗೆ ಪರ್ಮಿಷನ್ ಕೊಟ್ಟವರು? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ. ನೋಡೋ ತಮ್ಮ ಅರ್ಜುನ, ಕಾನೂನಿನ ಪ್ರಕಾರವಾದ್ರ ಒಂದು ಹಿಡಿ ಮಣ್ಣು ಸಿಗಲಾರ್ದ ಕಾಲದ ಅಂತ ಅದ್ರೊಳಗ ಈ ಕಾನೂನ ಪರ್ಮಿಷನ್ ಏನೈತಲ್ಲ ನಮ್ಮ ಸಾವುಕಾರ ಎಲ್ಲ ರೊಕ್ಕ ಕೊಡ ಖರೀದಿ ಮಾಡ್ಯಾರ. ಓಯಪ್ಪ, ನೀ ಯಾಕೆ ಚಿಂತೆ ಮಾಡ್ತಿ ಅಂತ ನೋಡಿ. ನೋಡು ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರೂ ಕಾಣದ ರೀತಿ ಕುಳಿತು ಬಿಡುತ್ತವೆ. ಅಂದಾಗ ಅದರ ಚಿಂತೆ ನಿನಗೆ ಬೇಡ. ಹಾ ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಆ ಹಣವನ್ನು. ತಗೋಳಪ್ಪ ಅರ್ಜುನ, ಒಟ್ಟ ಈ ಬ್ಯಾಗ್ನ್ಯಾಗ 30 ಲಕ್ಷ ರೂಪಾಯಿ ಐತಿ. ಒಮ್ಮೆ ಬಿಟ್ಟ 10 ಸಲ ಎಣಿಸ್ಕೊ. ಆಮ್ಯಾಲ ಹಂಗೈತಿ ಹಿಂಗೈತಿ ಅಂದ್ರ ನಾವ ಬಿಡು ಮಕ್ಕಳ ಅಲ್ಲ. ಕುಲಕರ್ಣಿ, ನಾನು ನಿನಗೆ ಮೊದಲು ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ಹೊಲ ಕೊಡುತ್ತೇನೆಂದು? ನಿನ್ನ ಕಂಡೀಷನ್ ಕೊಟ್ಟ ಮಾತಿನಂತೆ ದುಡ್ಡು ಕೊಟ್ಟವಲ್ಲ. ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರಲೇ ಇಟ್ಟುಕೊಂಡು ಅದೇ ಹಣವನ್ನು ತಿಂದು ನೀನು 3 ದಿನ ಬದುಕಿ ತೋರಿಸು. 3 ದಿನದ ಒಳಗಾಗಿ ಅಪ್ಪನ ಹುಟ್ಟಿದ ಮಗನಾಗಿ ಇದೇ ಜಗತ್ತ ಬರ್ತಾನ. ಒಂದು ವೇಳೆ ಆ ಹಣವನ್ನು ತಿಂದು 3 ದಿನ ಬದುಕಿದ್ದೆ, ಕೊಟ್ಟ ಮಾತು
ಮಾತಿನಂತೆ ₹1 ತಗೊಳ್ಳಾರ್ದ ನನ್ನ ಹೊಲ ನಿನಗೆ ಬರೆದು ಕೊಟ್ಟು ಹೋಗ್ತಾನ ಜಯರಾಜ್. ಒಂದು ವೇಳೆ ಆ ಹಣವನ್ನು ತಿಂದು 3 ದಿನದ ಒಳಗಾಗಿ ಸತ್ರ ನಿನ್ನ ಹಣದ ಮ್ಯಾಲ 3 ಅಡಿ ಮಣ್ಣಾಕಿ ಹೋಗ್ತಾನೆ ಜಯರಾಜ್. ಏನಂತೀಯ? ಸೊಕ್ಕಿನ ಬಡವ ಅರ್ಜುನ, ಗಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ದನ ಅಂದ್ಕೊಂಡಿದ್ದೇನಲೇ ಬಡವ ರಾಸ್ಕಲ್. ಅಲ್ಲೋ ತಮ್ಮ ಅರ್ಜುನ, ಅನ್ನ ನೀರು ಇದ್ದ ರೊಕ್ಕ ತಿಂದ ಬದುಕುದಂದ್ರ ಹೆಂಗ ಆಕತಿ ಏಪ ಇದ? ದುಡ್ಡಿದ್ದರೆ ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಹುದೆಂದು ಎದೆಯುಬ್ಬಿಸಿ ಮಾತನಾಡೋದಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತು ಏನೆಂದು. ನಿಮ್ಮಂತವರು ಮತ ಹಾಕಿದ ಮತ ಬಾಂಧವರ ಮನೆ ಕಟ್ಟುವುದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಮತ ಮಂದಿರವನ್ನು ಕಟ್ಟುವ ನಿಮ್ಮಂತ ಬಂಡ ರಾಜಕಾರಣಿಗಳು ನೋಟು ಕೊಟ್ಟು ಓಟು ಪಡೆದು ಅದೇ ನೋಟು ತೆಗೆದುಕೊಂಡು ನಮ್ಮಂತ ಮತ ಹಾಕಿದ ಮತ ಬಾಂಧವರ ಬಾಯಿಗಿಲಿಗೆ ಹೋದಾಗ ಹಾಳಾಗಿನ ಬೂಟು ತಗೊಂಡು ಕೈಯಾಗಿ ಹಿಡ್ಕೊಂಡು ನಿಂತಿದ್ದ. ಇಂದು ಈ ಭಾರತ ಸರ್ಕಾರ ನಿಮ್ಮಂತ ಬಂಡ ಶ್ರೀಮಂತರ ಕೈವಶವಾಗುತ್ತಿರಲಿಲ್ಲ. ರಾಜಕೀಯ ಎಂಬ ರಣರಂಗದಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ತೆಗೆದುಕೊಂಡು ಬಂಗಾರ ಹಾಕಿ ಬಂಗಾರ ತೆಗೆದುಕೊಳ್ಳುವ ಇಂಥ ಪವಿತ್ರ ಫಲವತ್ತಾದ ಭೂಮಿಯಲ್ಲಿ ಪ್ರತಿ ಕಟ್ಟಲು ಹೊರಟಿರುವರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೇಸಿ ಜನ್ಮಕ್ಕೆ? ಜಯರಾಜ್, ರಕ್ತ ಎಂಬ ಬೆವರನ್ನು ಈ ಭೂಮಿ ತಾಯಿಗೆ ಅರ್ಪಣೆ ಮಾಡಿ ಹಗಲಿರು ರೆಟ್ಟೆ ನುರಿದು ಈ ದೇಶದ ಹೊಟ್ಟೆ ತುಂಬಿಸುತ್ತಿರುವ ನಮ್ಮಂತ ಬಡವ ಕೊಡಲಿಗೆ ಕೈ ಹಾಕಿದ್ರ ನಿಮ್ಮನ್ನು ಹತ್ತು ಹರದಿಂದ ತಿಂದು ಬಿಟ್ಟರೆ ಅಕ್ಷರ. ಸೊಕ್ಕಿನ ಬಡವ ಅರ್ಜುನ, ಹದ್ದಿನಂತೆ ಹರಿದು ತಿನ್ನಲು ಬಂದರೆ ಮರಳಿ ಕಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿನರಿಗಳಿಗೆ ಹಂಚಬೇಕಾದೀತು. ನೀನು ಎಚ್ಚರ. ಕಪ್ಪಿದ ಮನಸ್ಸಿನಿಂದ ಎದೆಯುಬ್ಬಿಸಿ ಮಾತನಾಡಿದ್ದಾನೆ. ನನ್ನ ಹೊಲದಲ್ಲಿ ಬೆಳೆದ ಕಸದಂತ ಕೆಟ್ಟಾಗಿ ಹೊರಗೆ ಹಾಕಬಲ್ಲೆ. ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂತಾಯಿ ಮಾರೋ ಬಂಡ ತಾಯಿಗಂಡ ರಾಜಕಾರಣಿಯನ್ನು ತಿಳಿದುಕೊಳ್ಳಿ ಆನಂದನ್ನು. ಇವನು ಈ ದೇಶಕ್ಕೆ ಅನ್ನ ಕೊಡುವ ನೇಗಲೆಯಾಗಿ ರೈತ ಇವನು. ನಿನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಲೇ ಅರ್ಜುನ, ನಿನ್ನ ಮೂರ್ಖತನದ ಮಾತುಗಳಿಗೆ ಮರುವಾಗಿ ನಡೆಯಲು ಇದೇನು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚಾನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದೊಡ್ಡತನದಿಂದ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ದಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ. ಕುರಿಯಲ್ಲೇ ಜಯರಾಜದು. ನಿಮ್ಮಂತವರು 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದಾಗ ರೈತರ ಕಣ್ಣಲ್ಲಿ ಮಣ್ಣೆರಚಿ ಓಟು ತೆಗೆದುಕೊಂಡು 5 ವರ್ಷವಾದರೂ ಅವರ ಕಷ್ಟದಲ್ಲಿ ಭಾಗಿಯಾಗದರೆ ಪಾರ್ಲಿಮೆಂಟ್ ನಲ್ಲಿ ಕುಳಿತು ಪಾರ್ಟಿ ಮಾಡಿ ಚೀಫ್ ಮಿನಿಸ್ಟರ್ ಜನರಲ್ ಹನುಮಂತಯ್ಯನವರು ಕಟ್ಟಿದ ಪವಿತ್ರವಾದ ವಿಧಾನಸೌಧದಲ್ಲಿ ಕುಳಿತು ನೀಲಿ ಚಿತ್ರ ನೋಡುವ ರಾಜಕಾರಣಿ ಇವನಲ್ಲ. ಇವರು ಸಾವಿರಾರು ಅನ್ನದಾತರಿಗೆ ಅನ್ನ ಕೊಡುವ ನೇಗಿಲ ಯೋಗಿ ರೈತ ಇವನು. ಈ ರೈತ ಮುಗಿಲ ಹತ್ರ ನಿಮ್ಮಂತವರಿಗೆ ಹೊಂಚಾಗಿ ಕುಳಿತಿರುವ ಹೋಲೆ ಇದು ಹೋಲೆ. ಅರ್ಜುನ, ನಿಮ್ಮಂತ ಹಿಂಡು ಹುಲಿಗಳನ್ನ ಸಾಕಿಸಲು ಹೆಬ್ಬುನೈ ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡನ್ನಗಲಿದ ಗೋವಿನಂತೆ ಮಸನಕ್ಕೆ ಕರೆಸುವೆ. ಜಯರಾಜ್, ಸೇಡಿಗೆ ಸೇಡಿ ಬಿದ್ದರೆ ಎಂದು ಹಿಂಜರಿವನಲ್ಲ. ಈ ಪಣ ತೊಟ್ಟ ಚಲದಂಡವಲ್ಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ.
ತಮ್ಮ ಅರ್ಜುನನ್ನ ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಲೇ ಸಾವುಕಾರ, ಹೋಗುವಾಗ ನಿನಗೊಂದು ಮುತ್ತಿನಂತ ಮೂರು ಮಾತು ಹೇಳ್ತೇನೆ, ಕೇಳು. ನಿನ್ನ ಜೀವನ ಬಾಳೆಂಬ ಬರವ ಪುಟದಲ್ಲಿ ಬರೆದಿಟ್ಟುಕೋ. ಉತ್ತರ ಕರ್ನಾಟಕದ ಪವಿತ್ರ ಹೆಬ್ಬಾಗಿಲು ಎಂದು ಹೆಸರುವಾಸಿಯಾದ ಸಂತ ಸರ್ವಜ್ಞ ಸಂತ ಶರೀಫ ಅಂಬಿಗರ ಚೌಡಯ್ಯ ಕಲಾ ಸಾಹಿತ್ಯ ಸಂಗೀತಕ್ಕೆ ಹೆಸರುವಾಸಿಯಾದ ಹಾವೇರಿ ಜಿಲ್ಲಾ ಬಾಡ ಗ್ರಾಮದಲ್ಲಿ ಜನಿಸಿ ಮನವ ಹೊಲವ ಮಾಡಿ ತನವ ನೇಗಿಲ ಮಾಡಿ ತನ್ಮೀರ ಎಂಬ ಎರಡೆತ್ತನ್ನು ಹೂಡಿ ಜ್ಞಾನ ಎಂಬ ಜ್ಯೋತಿಯಿಂದ ಹಗ್ಗವ ಕಣ್ಣಿ ಮಾಡಿ ಈ ಇಡೀ ಜಗತ್ತಿಗೆ ಐಕ್ಯತೆ ವೇದಿಕೆಗಳನ್ನು ಸಾರಿ ಮಾಡಿ ಸಾಗಿನೆಲೆ ಎಂಬ ಕರ್ಮ ಭೂಮಿಯಲ್ಲಿ ಹುತಾತ್ಮರಾದ ಭಕ್ತ ಶ್ರೇಷ್ಠ ಕನಕದಾಸವ ದಾಸ ಶ್ರೇಷ್ಠ ಅಂತಾರ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ತಾಳೆ ಕಂಬ ಎನ್ನ ದೇಹವೇ ದೇಗುಲ, ಎನ್ನ ಸುರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ. ಆ ಕೂಡಲ ಸಂಗಮನಾಥನ ಮಡಿಲಲ್ಲಿ ಮುಕ್ತಿ ಹೊಂದಿದ ವಿಶ್ವಗುರು ಬಸವಣ್ಣನವರಿಗೆ ತನ್ನ ತೊಡೆಯ ಚರ್ಮದ ಹೊದಕಿಂದ ಪಾದರಕ್ಷೆಯನ್ನು ಮಾಡಿ ಅರ್ಪಿಸಿದ ಆ ಹರಳಯ್ಯನವರಿಗೆ ಶಿಷ್ಯರಲ್ಲಿ ಮಹಾಶ್ರೇಷ್ಠ ಶಿಷ್ಯಂತರ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಂತ ಸಂಗೀತದ ಸಾಹಿತ್ಯದ ಸುರಿಮಳೆಯನ್ನೇ ಸುರಿಸಿ ಕಲಿಯುಗದ ಪ್ರತ್ಯಕ್ಷ ದೈವ ಪರಮಾತ್ಮ ನಲೆದಾಡುವ ದೇವರು ಅಂತ ಸರ್ವ ಕುಲಕೋಟಿಗಳ ಕಲಾವಿದರಲ್ಲಿ ಮನದಲ್ಲಿ ಮುಕ್ತಿ ಹೊಂದಿದ ನಮ್ಮ ಬದುಕಿನ ಗಾನ ಗಂಧರ್ವ ಪುಟ್ಟರಾಜ ಗವಾಯಿಗಳಿಗೆ ಸಂಗೀತ ಶ್ರೇಷ್ಠ ಅಂತಾರ. ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ಆಧ್ಯಾತ್ಮದ ಅಧ್ಯಯನದ ಎಡೆಯನ್ನು ಬಡಿಸಿ ವಿಶ್ವ ಕಂಡ ಶ್ರೇಷ್ಠ ಸಂತರು ಎನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರ. ಹೊಸಿದು ಬಂದ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ಶಿಕ್ಷಣವನ್ನು ಕೊಟ್ಟು ಬಡವರ ಬಾಳಿನಲ್ಲಿ ಭೂಲೋಕದ ನಿಧಿಯಾಗಿ ನಮ್ಮೆಲ್ಲರನ್ನು ಅಗಲಿ ಹೋದ ಶ್ರೀ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶತಾನಿಶಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ ಅಂತಾರ. ಇನ್ನು ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಹೇಳುವುದಾದರೆ ಸುಮಾರು ವರ್ಷಗಳ ಕಾಲ ಹೂಳು ತುಂಬಿಕೊಂಡಿದ್ದ ಗಿನಿಗೇರಿ ಕೆರೆಯನ್ನು ತಾನೇ ಮುಂದೆ ನಿಂತು ಸ್ವಚ್ಛಗೊಳಿಸಿ ಆ ಜಾಗದಲ್ಲಿ 6,200ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ಶಿಕ್ಷಣವನ್ನು ಒದಗಿಸಿಕೊಟ್ಟು ಬಡವರು ಹಾಗೂ ರೈತರಿಗೆ ರೈತರು ಸರ್ಕಾರ ಕೊಟ್ಟ ಫ್ಯಾಕ್ಟರಿಯಿಂದ ರೈತರ ಆರೋಗ್ಯ ಹಾಳಾಗುತ್ತದೆ ಎಂದು ರೈತರ ಸರ್ಕಾರಕ್ಕೆ ಪ್ರೀತಿಯಿಂದ ಕರೆ ಕೊಟ್ಟು ತಾವು ಮಾತ್ರ ಎಷ್ಟೇ ಎತ್ತರಕ್ಕೆ ಬೆಳೆದು ಅಕ್ಷನ ಮಠದಲ್ಲಿ ಹಾಳಾಗಿ ದುಡಿಯುತ್ತಾರೆ. ಅಲ್ಲದೆ ದಕ್ಷಿಣ ಭಾರತದ ಮಹಾಕುಂಭ ಮೇಳದ ತರ ತಮ್ಮ ಜಾತ್ರೆಯನ್ನು ಮಾಡಿದ್ದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ತ್ರಿವಿಧ ದಾಸೋಹಿ ಅಂತಾರ. ರಕ್ತ ಎಂಬ ಬೆವರನ್ನು ಈ ಭೂಮಿ ತಾಯಿಗೆ ಅರ್ಪಣೆ ಮಾಡಿ ಇರುವೆ 84 ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುವ ಈ ನೇಗಿಲ ಯೋಗಿ ರೈತನಗ ರೈತ ಶ್ರೇಷ್ಠ ಅಂತಾರ. ಬಡವರು ಕೊಟ್ಟ ಬಡ್ಡಿಯನ್ನು ತಿಂದು ಬೊಜ್ಜು ಬೆಳೆಸಿಕೊಂಡು ರಾಜಕೀಯ ಎಂಬ ರಣರಂಗದಲ್ಲಿ ರಾಕ್ಷಸರ ಮುಖಮಾಡವನ್ನು ಧರಿಸಿ ನಮ್ಮಂತ ಜನಪರ ನಾಯಕರನ್ನು ತುಳಿದು ಬದುಕುತ್ತಿರುವ ನಿಮ್ಮಂತ ಬಂಡ ಶ್ರೀಮಂತರಿಗೆ ನೀಚ ಶ್ರೇಷ್ಠ ಅಂತಾರ. ಕುಲಕರ್ಣಿ, ನೀನು ನನಗೆ ಕೊಡುವ ಹಣ ನನ್ನ ಹೊಲ ಹುಡುಗೇರಿ ಹೊಲದ ಬದುವಿನಲ್ಲಿ ಬೆಳೆದ ಕರಿಗೆ ಪತ್ರಿಕೆ ಸಮಾನ. ಜಯರಾಜ್, ನೀನು ನಿನ್ನ ಜಮೀನಿನಲ್ಲಿ ಏನು ಬೇಕಾದರೂ ಮಾಡಿಕೋ, ಅದನ್ನು ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಫ್ಯಾಕ್ಟ್ರಿ ಕಟ್ಟುವಂತಾದರೆ ನೀ ಕಟ್ಟುವುದು ಫ್ಯಾಕ್ಟ್ರಿ ಅಲ್ಲಲೇ, ನೀ ಕಟ್ಟ
ತಿರುಗಿದ್ರ ನಾನು ಈ ಮೂಗ ಬಸವ ಊರಲ್ಲಿ ಹುಟ್ಟಿ ಆ ತಾಯಿ ಮಲಪ್ರಭೆಯ ನೀರು ಕುಡಿದು ಈ ಮೂಗ ಬಸವೇಶ್ವರನ ದರ್ಶನ ಪಡೆಯಲೆಂದು ಹುಟ್ಟಿ ಬಂದ ಉತ್ತರ ಕರ್ನಾಟಕದ ಹುಲಿ ಸತೀಶ್ ಕಲಿಯುಗದ ಅರ್ಜುನನೇ ಅಲ್ಲ. ಕುಲಕರ್ಣಿ, ಇಷ್ಟೆಲ್ಲವನ್ನು ಹೇಳಿದ ಮೇಲಾದರೂ ನನ್ನ ಭೂತಾಯಿ ವಿಷಯಕ್ಕೆ ಬಂದಿದ್ದಾದ್ರ ನಿನ್ನನ್ನು ಕೂಡ ಅದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುವೆ. ಎಚ್ಚರ ಜಯರಾಜ್, ನೀನು ಯಾರ ಶಾಪಕ್ಕೆ ಬಲಿಯಾದ್ರೂ ಬದುಕಬಹುದು. ಈ ಹೇಗೆ ಹೋಗಿ ಅನ್ನದಾತನ ಶಾಪಕ್ಕೆ ಬಲಿಯಾದ್ರ ಉಟ್ಕೊಂಡು ಹೋಗ್ತೀಯ. ನೀನು ಗಾಳಿ ಆದ್ರೆ ನಾನು ಬಿರುಗಾಳಿ, ನೀನು ಬಿರುಗಾಳಿ ಆದ್ರೆ ನಾನು ಸುಂಟ್ರಗಾಳಿ, ನೀನು ಸುಂಟ್ರಗಾಳಿ ಆದ್ರೆ ನಾನು ಸುನಾಮಿ. ಜಯರಾಜ್, ಏನನ್ನು ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನೀನು ಇಷ್ಟು ಜನರ ಮುಂದೆ ಅವಮಾನ ಮಾಡಿದ್ದು. ಈಗೇನ್ ಮಾಡ್ತೀಯ? ಇದು ನನ್ನವರು, ನನ್ನ ಏರಿಯಾ. ನಾನು ಈ ಮೂಗಬಸ್ ಊರಲ್ಲಿ ಕುಡುಕಿದ್ರ ಈ ಊರಿನ ಜನ ಎಲ್ಲ ನನ್ನ ಬೆನ್ನ ಹಿಂದೆ ನಿಲ್ತಾರೆ. ಇದು ಆರುಮುಖ ಅರ್ಜುನನ ಕೋಟೆ ಕಣೆದು. ಯಾವ ಶ್ರೀಮಂತಿಕೆ ದರ್ಪದಿಂದ ಈ ಡ್ರೆಸ್ ಹಾಕಿಕೊಂಡು ಈ ನೇಗಿಲ ಯೋಗಿ ಅನ್ನದಾತನಿಗೆ ಅವಮಾನ ಮಾಡಿದೆಯೋ ಅದೇ ಡ್ರೆಸ್ನಿಂದ ನಿನ್ನ ಬಟ್ಟೆ ಬೆರೆಯಲು ಬಿಚ್ಚು ಹೊಡಿತೇನೆ. ಇನ್ನು ಮುಂದೆ ನಿನಗೆ ತೊಂದರೆ ಕೊಡ್ತಾನೆ ಇರ್ತೇನೆ. ತಂಗ ನಿನ್ನ ಚಕ್ಕರಿಸಿ ನೋಡುವ, ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತೇನೆ. ಯಾಕಪ್ಪ ಅರ್ಜುನನ ಹೊಲಕ್ಕೆ ಹೋದೆ, ಯಾಕಪ್ಪ ಅರ್ಜುನನ ಹೊಲಕ್ಕೆ ಕಟ್ಟಿ ಕಟ್ಟಲು ಹೋದೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ನೀನು ನಿದ್ದೆರದು ಬದುಕಬೇಕು. ಹಾಗೆ ಮಾಡಿದೆ ಹೋದ್ರ ಇವನು ಕಲಿಯುಗದ ಅರ್ಜುನನೇ ಅಲ್ಲ. ಬೆಳಗ್ಗೆ ಸೂರ್ಯ ಬಂದ್ರೆ ತಂಪು ಜಾಸ್ತಿ, ರಾತ್ರಿ ಚಂದ್ರ ಬಂದ್ರೆ ತಂಪು ಜಾಸ್ತಿ. ಈ ಅರ್ಜುನ ಈ ನಾಟಿಗೆ ತೇಜಿಗೆ ಬಂದ್ರೆ ಈ ಅಭಿಮಾನಿಗಳ ಅಬ್ಬರ ಜಾಸ್ತಿ. ಪ್ರಾರ್ಥನೆ ಏನು ಮಾತಾಡ್ಬಾರ್ದ್ರಿ ಅಪ್ಪ ಸಾವುಕಾರವ. ಅದು ನಿಮ್ಮನ್ನ ಬರ್ರಿ ಸಾವುಕಾರ, ಅದು ನಿಮ್ಮನ್ನ ಮಣ್ಣಾಗಿಸ್ಬಿಡ್ತಾನಂತ ಅಲ್ರಿ ಅಪ್ಪ. ಆ ಮಗನ ಕಣ್ಣಾಗಿ ಏನಾಗನ ದಾರಿ ಒಳಗಿನ ಫುಟ್ಬಾಲ್ ಜನ ಕಣ್ಣಾಗ ಕಾಣ್ತೀವೇನ್ರಿ ಅಪ್ಪ ಸಾವುಕಾರ. ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡ ಬಿಡ್ರಿ. ಕುಲಕರ್ಣಿ, ಮುಚ್ಚಳ ಬಾಯಿ. ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಬೇಟೆಯಾಡೋದಿಕ್ಕೆ ಬರೋದಿಲ್ಲ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಚ ಬೀಸಿದ್ರೆ ಎದುರಾಳಿ ಯಾರೇ ಆಗಿದ್ರು ಹೆಡೆಗೆ ಮುರ್ಕೊಂಡು ಪಾದ ಬೀಳಲೇಬೇಕು. ಹೆಡೆ ಎತ್ತಿರೋ ಸರ್ಪದ ನೆತ್ತಿ ಮೇಲೆ ಎಷ್ಟೇ ಹಾಲು ಸುರಿದ್ರು ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ಜಯರಾಜನ ಮುಂದೆ ಎಷ್ಟೇ ಯಮಕಿನ ಮಾತುಗಳನ್ನಾಡಿದ್ರು ಮನಸ್ಸಲ್ಲಿ ತುಂಬಿಕೊಂಡ್ರು ದ್ವೇಷ ಕಡಿಮೆ ಆಗೋದಿಲ್ಲ. ಲೇ ಅರ್ಜುನ, ಅಂದು ಕೌರವರು ಪಾಂಡವರ ಮೇಲಿನ ಸೇಡಿಗಾಗಿ ರಣರಂಗದಲ್ಲಿ ಮಣ್ಣು ಮುಕ್ಕಿದ ಹಾಗೆ ಹಿರಣ್ಯ ಕಶ್ಯಪ ತನ್ನ ಸಹೋದರನ ಸಾವಿನ ಸೇಡಿಗಾಗಿ ದೇವಾನು ದೇವತೆಗಳನ್ನೇ ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿ ನಿನ್ನ ಸಂಸಾರವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಜಲಕ ಜಲಕ ಜೈರಾಜನೇ ಅಲ್ಲ. ಸಾವುಕಾರ, ಇದಕ್ಕೊಂದ ವ್ಯವಸ್ಥೆ ಮಾಡ್ಕೊಂಡ ಬಿಡ್ರಿ.
ಯಾಕಂದ್ರ ಇಲ್ಲಿ ಕುಂತರೆ ಜನಗಳ ಕಿವಿ ಸರಿ ಇಲ್ರಿ ಅಪ್ಪ. ಆ ಮಗ ಅರ್ಜುನನ ಮುಂದ ಎಲ್ಲ ಹೇಳೇ ಬಿಡ್ತಾರ್ರಿ ಅಪ್ಪ. ಇಲ್ಲಿ ನಿಂತು ಮಾತಾಡೋ ಸರಿ ಇಲ್ರಿ ಅಪ್ಪ. ಒಳಗೆ ಮಾತಾಡೋ ನಡ್ರಿ ಸಾಕಾರ. ಆಯಿತು, ನಡೆ ಕುಲಕರ್ಣಿ.